ಹಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್ ವೆನ್ ಎವರ್ ಯು ಆರ್ ವಾಚಿಂಗ್. ಸೊ ಇವತ್ತು ನಮ್ಮ ಕಾಲೇಜ್ ಟೂರ್ ಹೋಗೋಣ. 2 ಲೂವಾ ಸ್ಟಾಪ್ ಇದೆ, 2 ಬಿಲ್ಡಿಂಗ್ ಇದೆ ಆ್ಯಕ್ಚುಲಿ. ಒಂದು ಮೇನ್ ಬಿಲ್ಡಿಂಗು, ಇನ್ನೊಂದು ಸ್ಪೆನ್ಸರ್ ಡಾಕು. ಇದು ಇವಾಗ ಫಸ್ಟ್ ಸ್ಪೆನ್ಸರ್ ಬಿಲ್ಡಿಂಗಿಗೆ ಹೋಗ್ತೀವಿ. ಇಲ್ಲೊಂದು ಲೂವಾ ಸ್ಟಾಪ್ ಇದೆ, ಜಸ್ಟ್ 2 ಮಿನಿಟ್ಸ್ ವಾಕ್ ಅಷ್ಟೇ. ಆಮೇಲೆ ಇನ್ನೊಂದು ಮೇನ್ ಬಿಲ್ಡಿಂಗ್ ಎದುರುಗಡೆನೇ ಲೂವಾ ಸ್ಟಾಪ್ ಇದೆ. ಸಿಟಿ ಸೆಂಟರಲ್ಲಿದೆ, ತುಂಬ ಕನ್ವೀನಿಯೆಂಟ್ ಇದೆ. ಎಷ್ಟೊಂದು ಬಸ್ಸಸ್ಸು ಸ್ಟೇಷನ್ ಎಲ್ಲ ಹತ್ರ ಇದೆ. ಕೊನ್ನಳ್ಳಿ ಸ್ಟೇಷನ್ ಹತ್ರ ಆಗುತ್ತೆ, ಡಾಕ್ಲೆಂಡ್ ಸ್ಟೇಷನ್ ಹತ್ರ ಆಗುತ್ತೆ. ಲೈಕ್ ಐಲ್ಯಾಂಡಿಗೆ ಬಂದಮೇಲೆ ಗೊತ್ತಾಗುತ್ತೆ. ಲೈಕ್ ಇಲ್ಲಿಂದ ನೀವು ಟ್ರೈನು, ಕಮ್ಯೂಟರ್ ಏನಾದರೂ ತೊಗೊಂಡು ಲೈಕ್ ಯು ಕ್ಯಾನ್ ಟ್ರಾವೆಲ್. ಇದು ಲೂವಾಸ್. ಇದು ಸ್ಪೆನ್ಸರ್ ಬಿಲ್ಡಿಂಗ್. ನಾನು ಸೆಕೆಂಡ್ ಸೆಮಿಸ್ಟರ್ ಇರೋವಾಗ ಓಪನ್ ಆಯಿತು. ಫಸ್ಟ್ ಸೆಮಿಸ್ಟ್ರಲ್ಲಿದ್ದಾಗ ಇನ್ನೂ ರಿನೋವೇಷನ್ ನಡೀತಾ ಇತ್ತು. ಚೆನ್ನಾಗಿದೆ, ಲೈಕ್ ಕಾರ್ಪೊರೇಟ್ ಕಂಪ್ನೀಸಿಂದೆಲ್ಲ ಹೇಗಿರುತ್ತಲ್ಲ ಆ ಥರ ಇದೆ. ಇಲ್ಲಿ ಆ್ಯಕ್ಚುಲಿ ಕ್ಲಾಸ್ ರೂಮ್ಸ್ ತುಂಬ ಕಡಿಮೆ ಇದೆ, 4-6 ಇರ್ಬೋದು ಅಷ್ಟೇ. ಬಟ್ ಮೇನ್ ಬಿಲ್ಡಿಂಗಲ್ಲಿ ಭಾಳ ಕ್ಲಾಸ್ ರೂಮ್ಸ್ ಇದ್ದಾವೆ. 6 ಫ್ಲೋರ್ಸ್ ಇದೆ. ವ್ಯೂ ಮಾತ್ರ ಅಲ್ಟಿಮೇಟ್ ಇದೆ. ವ್ಯೂ ತುಂಬ ಚೆನ್ನಾಗಿದೆ ಇಲ್ಲಿ. ಫೋರ್ತ್ ಫ್ಲೋರ್, ಇಲ್ಲಿ ಮೇನ್ ಲೈಬ್ರರಿ ಇರೋದು. ಆಲ್ಮೋಸ್ಟ್ ಸೆಕೆಂಡ್ ಫ್ಲೋರಿಂದನೂ ಕಾನ್ಫರೆನ್ಸ್ ರೂಮ್ಸ್, ಸ್ಟಡಿ ರೂಮ್ಸ್ ಎಲ್ಲ ನೀವು ಬುಕ್ ಮಾಡ್ಕೋಬೋದು. ಲೈಕ್ ಎಕ್ಸಾಮ್ಸ್ ಟೈಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ, ಯುಟಿಲೈಸ್ ಮಾಡ್ಕೊಳ್ಳಿ ಓದೋದಕ್ಕೆ ಎಲ್ಲ. ಆಮೇಲೆ ಈಗ ಹಿಂಗೂ ಬಂದ ತಕ್ಷಣ ಸಡನ್ನಾಗಿ ಜಾಬ್ ಅಂತೂ ಇರಲ್ಲ. ಸೊ ಅಟ್ಲೀಸ್ಟ್ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅದಾದಮೇಲೆ ಪಾರ್ಟ್ ಟೈಮ್ ಜಾಬ್ ಸಿಕ್ಕ ಮೇಲೆ ಆಬ್ವಿಯಸ್ಲಿ ಲೈಫ್ ಹೆಕ್ಟಿಕ್ಕಾಗೇ ಇರುತ್ತೆ. ಸೊ ಫ್ರೀ ಇರುವಾಗ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಮೇನ್ ಲೈಬ್ರರಿ. ಇದು ಮುಂಚೆ ಮೇನ್ ಬಿಲ್ಡಿಂಗಲ್ಲಿತ್ತು, ಎಲ್ಲ ಶಿಫ್ಟ್ ಮಾಡಿದ್ದಾರೆ. ಮೇನ್ ಬಿಲ್ಡಿಂಗ್ ಲೈಬ್ರರಿ ಕೂಡ ರೆನೋವೇಟ್ ಆಗ್ತಾಯಿದೆ. ಅದು ಗೊತ್ತಿರಲಿಲ್ಲ ನನಗೆ, ಮುಂದೆ ವೀಡಿಯೋಲ್ಲಿ ನೋಡ್ತೀರ. ಸೊ ಈ ಥರ ಇರುತ್ತೆ ಸ್ಟಡಿ ರೂಮ್ಸು. ಬುಕ್ ಮಾಡ್ಕೋಬೇಕು. ಸ್ಲಾಟ್ಸ್ ಎಲ್ಲ 2 ಅವರ್ಸಿಗೆ ಒನ್ಸ್ ಬುಕ್ ಮಾಡ್ಕೊಳ್ಳೋದಿರುತ್ತೆ. ಕಂಟಿನ್ಯೂಯಸ್ ಆಗಿ ಸಿಂಗಲ್ ಪರ್ಸನ್ ಬುಕ್ ಮಾಡೋಂಗಿಲ್ಲ ಅನ್ಸುತ್ತೆ. ಸೊ ಇಫ್ ಯು ಆರ್ ಟೀಮ್ ಆಫ್ 4 or 5 ಒಬ್ರೊಬ್ರು ಒಂದೊಂದು ಸ್ಲಾಟ್ನ ಬುಕ್ ಮಾಡಿಕೊಂಡು ಲೈಕ್ ಹೋಲ್ ಡೇ ಅದೇ ರೂಮಲ್ಲಿ ಇರಬೇಕು ಅನಿಸಿದರೆ ಇರ್ಬೋದು. ಆ್ಯಂಡ್ ಇಲ್ಲಿ ಸೈಲೆಂಟ್ ಏರಿಯಾ ಅಂತ ಇದೆ. ಸ್ಟೇರ್ಸ್ ಕೂಡ ತೊಗೋಬೋದು. ದಿಸ್ ಇಸ್ ಸ್ಟೇರ್ಸ್ ಪಾತ್. ಅದು ಸೈಲೆಂಟ್ ಏರಿಯಾ. ಲೈಕ್ ಜಸ್ಟ್ ನೋಡ್ತಾ ಇದ್ದೆ, ಯಾರಾದರೂ ತುಂಬ ಜನ ಇದ್ದರೆ ಹೋಗೋದು ಬೇಡ ಅಂತ. ಬಟ್ ಯಾರೂ ಇರಲಿಲ್ಲ, ಇಬ್ಬರೇ ಇದ್ದರು. ಅದಕ್ಕೆ ಒಳಗಡೆ ಹೋಗಿ ಬೇಗ ವೀಡಿಯೋ ಮಾಡಿ ಬಂದೆ ವಾಪಸ್. ಒಂಥರ ಕ್ಲೋಸ್ ಸ್ಟಡಿ ರೂಮು, ಸೈಲೆಂಟ್ ಏರಿಯಾ. ಇನ್ನೊಂದು ನೆಕ್ಸ್ಟ್ ಫ್ಲೋರಿಗೆ ಹೋಗ್ತೀವಲ್ಲ, ಅದು ಲೈಕ್ ಓಪನ್ ಸ್ಟಡಿ ರೂಮ್ಸ್, ಲೈಕ್ ಓಪನ್ ಲೈಬ್ರರಿ ಥರ ಇದೆ. ಇಲ್ಲಿ ಕೂರ್ಬೋದು, ಬಟ್ ಮಾತಾಡೋ ಹಾಗಿಲ್ಲ. ದೇ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ ಸೈಲೆಂಟ್ ಏರಿಯಾ. ಸೊ ನೀವು ಸೈಲೆಂಟಾಗಿ ಒಬ್ಬರೇ ಓದ್ಕೋಬೇಕು, ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂದರೆ ಇಲ್ಲಿ ಬರ್ಬೋದು. ಇಲ್ಲ ಗ್ರೂಪ್ ಪ್ರಾಜೆಕ್ಟ್ ಮಾಡ್ತಿದ್ದೀರಾ, ಗ್ರೂಪ್ ಫ್ರೆಂಡ್ಸ್ ಜೊತೆ ಓದಬೇಕು ಅಂದರೆ ಸಪ್ರೇಟಾಗಿ ರೂಮ್ ಬೇಕು, ಸ್ಟಡಿ ರೂಮ್ ಬೇಕು ಅಂದರೆ ಸ್ಟಡಿ ರೂಮ್ ಬುಕ್ ಮಾಡ್ಕೋಬೋದು. ಇಲ್ಲ ಆ್ಯಸ್ ಯೂಶ್ವಲ್ ಓಪನ್ ಲೈಬ್ರರಿಯಲ್ಲಿ ಓದ್ಕೊತೀರಾ ಅಂದರೆ ನೆಕ್ಸ್ಟ್ ಫ್ಲೋರ್ 5th ಫ್ಲೋರಲ್ಲಿ ಓಪನ್ ಲೈಬ್ರರಿ ಲೈಕ್ ಇದೆ, ಅದನ್ನು ಯೂಸ್ ಮಾಡ್ಬೋದು. 5th ಫ್ಲೋರ್.
ಎಕ್ಸಾಮ್ಸ್ ಟೈಮಲ್ಲಿ ಅಷ್ಟೇ ಹೋಗ್ತಾ ಇದ್ದೆ ನಾನು, ಗ್ರೂಪ್ ಪ್ರಾಜೆಕ್ಟ್ಸ್ ಇದ್ದಾಗ ಎಲ್ಲ. ಸೊ ಪ್ರಿಂಟರ್ಸ್ 4th ಫ್ಲೋರಲ್ಲೂ ಇತ್ತು, ಇಲ್ಲೂ ಇದೆ. ಪ್ರಿಂಟ್ ಮಾಡ್ಕೋಬೋದು. ಪ್ರಿಂಟ್ ಮಾಡೋದಕ್ಕೆ ಸ್ಟೂಡೆಂಟ್ ಕಾರ್ಡ್ ಇರಬೇಕು. ಸ್ಟೂಡೆಂಟ್ ಕಾರ್ಡಲ್ಲಿ ಅಮೌಂಟ್ ಹಾಕ್ಕೊಳ್ಳೋದು, ಪ್ರತಿಯೊಂದು ಡೀಟೇಲ್ಸ್ ನೀವು ಒಂದು ಕಾಲೇಜಿಗೆ ಬಂದಮೇಲೆ ಗೊತ್ತಾಗುತ್ತೆ. ಸೊ ರೀಚಾರ್ಜ್ ಮಾಡಿದರೆ ಇಲ್ಲಿ ಕಾಸ್ಟ್ ಸ್ವಲ್ಪ ಕಡಿಮೆ ಇದೆ. ಕಾಲೇಜಲ್ಲಿ ಪ್ರಿಂಟ್ ತೊಗೊಂಡ್ರೆ, ಹೊರಗಡೆ ಹೋದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಪ್ರಿಫರೇಬಲಿ ಸ್ಟೂಡೆಂಟ್ ಇರುವಾಗ ಪ್ರಿಂಟ್ ಏನಾದರೂ ತೊಗೊಳ್ಳೋದಿದ್ರೆ ಇಲ್ಲೇ ಕಾಲೇಜಲ್ಲಿ ತೊಗೊಳ್ಳಿ. ಈ ಥರ ಬೂತ್ಸ್ ಇರುತ್ತೆ. ಐಸೋಲೇಟ್ ಆಗಿ ಓದ್ಕೋಬೋದು ಬೇಕಿದೆ. ಇದು ಓಪನ್ ಸ್ಟಡಿ ರೂಮ್ಸ್, ಓಪನ್ ಲೈಬ್ರರಿ. ಆ್ಯಂಡ್ ಈ ಪ್ಲೇಸ್ ನನಗೆ ಭಾಳ ಇಷ್ಟ. ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಇದನ್ನು. ಕಾಸಿ ಕಾರ್ನರ್ ಥರ ಇದೆ. ಇದು ಸಗದಾಗಿ ಕಾಣುತ್ತೆ. ಅಲ್ಲಿ ಸ್ಯಾಮ್ಯಲ್ ಬಕೆಟ್ ಬ್ರಿಡ್ಜ್ ಕೂಡ ಕಾಣುತ್ತೆ. ಇದು ರಿವರು. ಲುವಾಸ್ ಬಂತಲ್ಲ, ಅದು ಮೇನ್ ಬಿಲ್ಡಿಂಗು. ಅಲ್ಲೂ ಹೋಗ್ತೀನಿ ಈಗ ನೆಕ್ಸ್ಟು. ಸುಮ್ಮನೆ ಡಿಫ್ರೆಂಟ್ ಶಾರ್ಟ್ಸ್. ಈ ಬಿಲ್ಡಿಂಗ್ ಹಿಂದ್ಗಡೆನೇ ಒಂದು ಸ್ಟೇಷನ್ ಇದೆ. ಅಲ್ಲಿ ಟ್ರೈನ್ ಬರ್ತಾಯಿತ್ತು ತೋರಿಸೋದಕ್ಕೆ. ಅದು ಟ್ರೈನ್ ಹೋಗ್ತಾ ಇದ್ದಲ್ಲ, ಅಲ್ಲೇ ಕೊನಾಲಿ ಸ್ಟೇಷನ್ ಬರುತ್ತೆ. ಈಗ ಇರೋ ಸ್ಪೆನ್ಸರ್ ಬಿಲ್ಡಿಂಗ್ ಹಿಂದ್ಗಡೆನೇ ಡಾಕ್ಲೆಂಡ್ ಸ್ಟೇಷನ್ ಇದೆ. ಹನ್ಸ್ಫೀಲ್ಡು, ಮೈನೂತ್ ಆ ಕಡೆ ಹೋಗೋದಕ್ಕೆಲ್ಲ ಕೆಲವೊಂದು ಸರಿ ಇಲ್ಲಿ ಟ್ರೈನ್ ಬರುತ್ತೆ, ಇಲ್ಲಿಂದ ಕ್ಯಾಚ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಐ ವುಡ್ ಜಸ್ಟ್ ಸೇ ಯುಟಿಲೈಸ್ ಇರೋ ಇನ್ಫ್ರಾಸ್ಟ್ರಕ್ಚರ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅಷ್ಟೊಂದು ದುಡ್ಡು ಕೊಟ್ಟು ಓದೋದಕ್ಕೆಲ್ಲ ಬಂದಿರ್ತೀವಿ. ಕ್ಲಾಸಸ್ ಆಬ್ವಿಯಸ್ಲಿ ಮಾರ್ನಿಂಗ್ ಟು ಈವ್ನಿಂಗ್ ಇರಲ್ಲ. ವೆರಿ ರೇರ್ ಕೇಸ್ ವೀಕ್ಲಿ 1 ಡೇ ಇರುತ್ತೆ. ಹಾಫ್ ಡೇ ಇರುತ್ತೆ, ಲೈಕ್ 2 ಕೆಲವೊಂದು ಸರಿ ಪರ್ ಡೇ ಜಸ್ಟ್ 2 ಅವರ್ಸಿಗೋಸ್ಕರ ಕಾಲೇಜಿಗೆ ಬಂದಿರ್ತೀರ. ಆ್ಯಂಡ್ ಮನೆ ತುಂಬ ದೂರ ಇದ್ದರೆ ಟ್ರಾವೆಲ್ ಮಾಡ್ಕೊಂಡು ಬೇರೆ ಬಂದಿರ್ತೀರ. ಸೊ ಆ ಟೈಮಲ್ಲಿ ಸ್ಟಡಿ ರೂಮ್ಸ್ನ ಬುಕ್ ಮಾಡಿಕೊಂಡು ಅಥವಾ ಲೈಬ್ರರಿಗೆ ಬಂದು ಓದ್ಕೊಂಡು ಯು ಕ್ಯಾನ್ ಸ್ಪೆಂಡ್ ಯುವರ್ ಟೈಮ್ ಹಿಯರ್. ಇಲ್ಲಿ ಬುಕ್ ಸ್ಯಾನಿಟೈಸಿಂಗ್ ಮಷಿನ್ ಕೂಡ ಇದೆ, ಗೊತ್ತಾರೆ? ನಂಗೆ ಗೊತ್ತಿರಲಿಲ್ಲ ಅದು. ಬಟ್ ಬುಕ್ ಸ್ಯಾನಿಟೈಸ್ ಮಾಡೋದಕ್ಕೆ ಕೂಡ ಮಷಿನ್ ಇಟ್ಟಿದ್ದಾರೆ ಇಲ್ಲಿ. ಈ ರೂಮ್ ಕೂಡ ಮುಂಚೆ ಅವೈಲೇಬಲ್ ಇತ್ತು ಸ್ಟಡಿ ರೂಮಿಗೆ, ಬಟ್ ಅದನ್ನು ಆಫೀಸ್ ಮಾಡಿದ್ದಾರೆ. ಈ ಥರ ರೌಂಡ್ ಟೇಬಲ್ ಕಾನ್ಫರೆನ್ಸಿಂದು ಬುಕ್ ಮಾಡ್ಬೋದು ಬೇಕು ಅಂದರೆ. ಇದು ತುಂಬ ಚೆನ್ನಾಗಿದೆ. ಲೈಕ್ ಓಲ್ಡ್ ಬಿಲ್ಡಿಂಗಿಗೆ ಕಂಪೇರ್ ಮಾಡಿದರೆ ಇದು ಆ್ಯಂಡ್ ದಿಸ್ ಇಸ್ ಕೆಫೆಟೇರಿಯಾ. ಇಲ್ಲೂ ಸ್ಟಾರ್ಟಿಂಗ್ ಕಾನ್ಫರೆನ್ಸ್ ರೂಮ್ಸ್ ಎಲ್ಲ ಇದ್ದಾವೆ. ಆಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಇದು ಪಾಸಾಗಿ ರೈಟ್ ಸೈಡಲ್ಲಿ ಮೈಕ್ರೋವೇವ್ ಇದೆ. ಫುಡ್ ಏನಾದರೂ ಹಾಟ್ ಮಾಡ್ಕೊಳ್ಳೋಂಗಿದ್ರೆ ಬಿಸಿ ಮಾಡ್ಕೋಬೋದು. ಆ್ಯಂಡ್ ಕಾಲೇಜ್ ಸಿಟಿ ಸೆಂಟರಲ್ಲಿರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ಕಮ್ಯೂಟಿಂಗಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಒಂದಲ್ಲ ಒಂದು ವೆಹಿಕಲ್ ಸಿಗ್ತಾನೆ ಇರುತ್ತೆ ನಿಮಗೆ. ಇಲ್ಲಿ ಹಾಟ್ ವಾಟರ್ ಕೂಡ ಅವೈಲೇಬಲ್ ಇದೆ. ಕ್ಯಾಂಟೀನು ಇನ್ನೂ ಯಾರೂ
ಫುಡ್ ಕ್ಯಾಟ್ರಿಂಗ್ ಏಜೆನ್ಸಿ ಯಾರೂ ಇನ್ನೂ ಪರ್ಚೇಸ್ ಮಾಡಿರಲಿಲ್ಲ ಇಲ್ಲಿವರೆಗೂ. ನನ್ನ ಕಾಲೇಜ್ ಮುಗಿಯೋವರೆಗೂ ಅಂತೂ ಯಾರೂ ಮಾಡಿರಲಿಲ್ಲ. ಇನ್ಮೇಲೆ ಮಾಡ್ಬೋದೇನೋ ಗೊತ್ತಿಲ್ಲ. ಮೇನ್ ಬಿಲ್ಡಿಂಗಲ್ಲಿದ್ದಾರೆ. ಕ್ರಿಸ್ಮಸ್ ಟೈಮಲ್ಲಿ ಇಲ್ಲಿ ಬಂದು ವ್ಯೂ ನೋಡಿದ್ರೆ ಮಾತ್ರ ವಾವ್. ಅಂದರೆ ಎಲ್ಲ ಲೈಟಿಂಗ್ ಎಲ್ಲ ಹಾಕಿರ್ತಾರಲ್ಲ, ತುಂಬ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬಿಲ್ಡಿಂಗ್ ಕೂಡ ತುಂಬ ಡೆಕೋರೇಟ್ ಮಾಡಿರ್ತಾರೆ. ಎಲ್ಲ ಕ್ರಿಸ್ಮಸ್ ಟ್ರೀಸು, ಲೈಟ್ಸು, ಸ್ನೋಮ್ಯಾನು, ಅದು ಇದು ಎಲ್ಲ ಹಾಕಿರ್ತಾರೆ. ಅದು ಕೊನೋಲಿ ಸ್ಟೇಷನ್. ಮೇನ್ ಬಿಲ್ಡಿಂಗಿಂದ ಕೊನೋಲಿ ಸ್ಟೇಷನ್ ಹತ್ರ ಆಗುತ್ತೆ. ಇಲ್ಲಿಂದನೂ ಹತ್ರ ಆಗುತ್ತೆ. ಲೈಕ್ ಲೂವಾಸ್ ತೊಗೊಂಡ್ರೆ ಲೂವಾಸ್ ಆಲ್ಮೋಸ್ಟ್ ಅಲ್ಲೇ ಬಿಡುತ್ತೆ. ಸರಸಪ್ಪ ಕೊನೋಲಿ ಸ್ಟೇಷನ್. ಹಿಂದಿನ ಸ್ಟಾಪ್ ಇದೆ IFSC ಅಂತ, ಅಲ್ಲೂ ಇಳ್ಕೋಬೋದು. ಇದು ದ ಸ್ಪೈರ್. ಅಲ್ಲೊಂದು ಸ್ಟ್ರೇಟ್ ಉದ್ದ ಇರೋದು ಕಂಬ ಥರ ನೋಡಿದ್ರಲ್ಲ, ಅದು ದ ಸ್ಪೈರ್ ಅಂತ. ಅದು ಒಂದು ಪಾಯಿಂಟ್. ಲೈಕ್ ಅದೂ ಕಾಣುತ್ತೆ ಇಲ್ಲಿಂದ. ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಂಡಿಲ್ಲ, ಬಟ್ ರಿಯಲಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ದಿಸ್ ಇಸ್ 3rd ಫ್ಲೋರ್. ಇಲ್ಲಿ ಕ್ಲಾಸಸ್ ಇದೆ. 4th ಫ್ಲೋರ್ 5th ಫ್ಲೋರ್ ಅಲ್ಲಿ ಕ್ಲಾಸಸ್ ಇರಲಿಲ್ಲ, ಇಲ್ಲಿ ಕ್ಲಾಸಸ್ ಇದೆ. ಆ್ಯಂಡ್ 1 ಫ್ಲೋರಲ್ಲಿ 2 ಕ್ಲಾಸಸ್ ಇದ್ದಾವೆ. ಇಲ್ಲಿ ಸ್ಟಾರ್ಟಿಂಗ್ ನೋಡ್ತಿದ್ದೀರಲ್ಲ, ಅದು ಒಂದು. ಆಮೇಲೆ ಅಗೇನ್ ಸ್ಟಡಿ ರೂಮ್ಸ್ ಬುಕ್ ಮಾಡ್ಕೊಳ್ಳೋದಿದೆ. ಕಾನ್ಫರೆನ್ಸ್ ರೂಮ್ಸ್ ಮೇ ಬಿ PhD ಮಾಡ್ತಿರೋರಿಗೆ ಅನಿಸುತ್ತೆ, ಅಥವಾ ನಾವು ಬುಕ್ ಮಾಡ್ಬೋದು. ನಾನು ನೋಡಿಲ್ಲ, ನಾನು ಬರೀ ಸ್ಟಡಿ ರೂಮ್ಸ್ ನೋಡ್ತಾ ಇದ್ದೆ. ಯಾವಾಗಲೂ ಬುಕ್ ಮಾಡ್ಕೊತಾ ಇದ್ವಿ. ಆ್ಯಂಡ್ ಕ್ಲಾಸ್ ರೂಮ್ಸ್ ಎಲ್ಲ ಲಾಕ್ ಆಗಿತ್ತು. ಐ ಹ್ಯಾಡ್ ನೋ ಐಡಿಯಾ. ಲೈಕ್ ರಜಾ ಇದೆ ಇವಾಗ. ನಾನು ಒಂದಲ್ಲ ಒಂದು ಸೆಮಿಸ್ಟರ್ ಯಾಕಂದರೆ ಮಲ್ಟಿಪಲ್ ಇಂಟೆಕ್ಸ್ ಇರುತ್ತಲ್ಲ, ಸೊ ಒಬ್ರು ಕ್ಲಾಸಸ್ ನಡೀತಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಲಾಕ್ ಆಗಿದೆ. ಹಾಲಿಡೇಸ್ ಇದೆ. ಅದು ಒಂದು ಕ್ಲಾಸ್ ರೂಮು. ಇಲ್ಲೊಂದು ಕ್ಲಾಸ್ ರೂಮ್ ಇದೆ. ಇಲ್ಲಿ ನಂದು ಮಷಿನ್ ಲರ್ನಿಂಗ್ ಕ್ಲಾಸಸ್ ಎಲ್ಲ ನಡೀತಾ ಇತ್ತು. ಗುಡ್ ಮೆಮೊರೀಸ್. ಲೈಕ್ ಐ ಲಿಟ್ರಲಿ ಎಂಜಾಯ್ಡ್ ಮೈ ಸ್ಟೂಡೆಂಟ್ ಲೈಫ್. ಲೈಕ್ ರೀಲಿವ್ಡ್ ಮೈ ಸ್ಟೂಡೆಂಟ್ ಲೈಫ್ ಆಫ್ಟರ್ ಲಾಂಗ್ ಟೈಮ್. ಸ್ಟೂಡೆಂಟ್ ಆಗಿ ತುಂಬ ಖುಷಿ ಆಯಿತು. ನಿಮಗೇನಾದರೂ ಪರ್ಟಿಕ್ಯುಲರ್ ವೀಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು, ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಇಲ್ಲಿ 2 ಲೂವಾಸ್ ಲೈಕ್ ಆಪೋಸಿಟಲ್ಲಿ ಹೋಗ್ತಿತ್ತು. ನಾನು ವೀಡಿಯೋ ರೆಕಾರ್ಡ್ ಒತ್ತಿದ್ದೀನಿ ಅಂದ್ಕೊಂಡು ಸುಮ್ಮನೆ ನಿಂತಿದ್ದೀನಿ. ಆಮೇಲೆ ಗೊತ್ತಾಯ್ತು ನಾನು ರೆಕಾರ್ಡ್ ಮಾಡಿಲ್ಲ ಅಂತ. ದಿಸ್ ಇಸ್ 2nd ಫ್ಲೋರ್. ಅಗೈನ್ ದ ಸೇಮ್ ಇನ್ಫ್ರಾಸ್ಟ್ರಕ್ಚರ್. ಲೈಕ್ ಕಾನ್ಫರೆನ್ಸ್ ರೂಮ್ಸ್ ಇದೆ. ಆಮೇಲೆ 2 ಕ್ಲಾಸ್ ರೂಮ್ಸ್. ಸ್ಟಡಿ ರೂಮ್ಸ್. Gives vibes like you are in a corporate office. Until and unless you are in the class, it really feels like you are in a corporate office. Going back.
ಕಾಲೇಜ್ ರೈಟ್ ಸೈಡಲ್ಲೇ ಒಂದು ಟೆಸ್ಕೋ ಎಕ್ಸ್ಪ್ರೆಸ್ ಅಂತ ಇದೆ, ಲೈಕ್ ದೇರ್ ಯು ವಿಲ್ ಗೆಟ್ ಪನೀರ್. ಸೊ ಅದನ್ನೇ ತೊಗೊಳಕ್ಕೆ ಬಂದಿದ್ದೆ. ತುಂಬ ಜನ ಇಂಡಿಯನ್ಸ್ ಇದ್ದಾರೆ, ಸೊ ಬೇಗನೆ ಖಾಲಿ ಆಗುತ್ತೆ. ಇವಾಗ ಬೆಳಿಗ್ಗೆ ಕಾಲೇಜಿಗೆ ಹೋಗುವಾಗ ನೋಡಿರ್ತೀರ, ಇದೆ ಅಲ್ಲ ಸಂಜೆ ಹೋಗುವಾಗ ಮನೆಗೆ ಹೋಗುವಾಗ ತೊಗೊಂಡೋಗೋಣ ಅಂತ, ಅಥವಾ ಕ್ಲಾಸಸ್ ಮುಗಿದ್ಮೇಲೆ ತೊಗೊಂಡೋಗೋಣ ಅಂತ. ಇಟ್ ವಿಲ್ ಬಿ ಔಟ್ ಆಫ್ ಸ್ಟಾಕ್ ಫಾರ್ ಯುವರ್ ಶಾಕ್. ಸೊ ನೋಡಿದ್ರೆ ತೊಗೋಬೇಕು ಅಂತ ಇದ್ದರೆ ಆವಾಗೇ ತೊಗೊಂಡೋಗಿ, ಇಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಡೇ ಇಲ್ಲ ಆಫ್ಟರ್ ದ್ಯಾಟ್ ಮತ್ತೆ ರೀಸ್ಟಾಕ್ ಮಾಡ್ತಾರೆ. ಸೆಲ್ಫ್ ಪೇಮೆಂಟ್. ಈಗ ಮೇನ್ ಬಿಲ್ಡಿಂಗಿಗೆ ಹೋಗೋಣ. ಇದು ಮುಂಚೆ ಭಾಳ ಬೋಗೀಸು ಭಾಳ ಬ್ಲಾಕ್ಸ್ ಇರ್ತಿತ್ತು. ಇವಾಗ ಅದು ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆದಾಗಿಂದ ತುಂಬ ಕಟ್ ಡೌನ್ ಮಾಡಿದ್ದಾರೆ. ಲೈಕ್ 4 or 5 ಇರುತ್ತಷ್ಟೇ. ಪೀಕ್ ಟೈಮ್ ನೋಡ್ಕೊಂಡು ಅದು ಲೆಂತ್ ಕೂಡ ಚೇಂಜ್ ಆಗುತ್ತೆ. ಲೈಕ್ ಟ್ರೈನಿಗಂತೂ ಹಂಗೆ ಮಾಡ್ತಾರೆ. ಇಲ್ಲಿ ಡಾಟ್ ಅಂತಾರೆ, ಇದು ಕಮ್ಯೂಟರ್ ಅಂತಾರೆ ಲುವಾಸಿಗೆ. run. ಸೊ NCIಯಲ್ಲಿ ನೀವು ಸ್ಟಡೀಸ್ ಮಾಡ್ತಾಯಿದ್ರೆ 1 year ಜಿಮ್ ಮೆಂಬರ್ಶಿಪ್ ಫ್ರೀ ಇರುತ್ತೆ. ಇಲ್ಲ ಈಗ ನೋಡಿದ್ರಲ್ಲ SV ಫಿಟ್ನೆಸ್ ಅಂತ ಇದೆಲ್ಲ, ಅಲ್ಲಿ ಸೆಪ್ಟೆಂಬರ್ 2023ಗೆ ಬಂದರೆ ಆಗಸ್ಟ್ 2024ವರೆಗೂ ಫ್ರೀ. ಸೊ ಸೆಪ್ಟೆಂಬರ್ 2024ಗೆ ಬರ್ತಿದ್ದೀರಾ ಅಂದರೆ ಆಗಸ್ಟ್ 2025ವರೆಗೂ ಫ್ರೀ ಇರುತ್ತೆ. ಯು ಕ್ಯಾನ್ ಯೂಸ್ ದ್ಯಾಟ್ ಆಲ್ಸೋ. ನಾನು ಈ ವಿಡಿಯೋ ಮಾಡುವಾಗ ಹೋಗಿ ಕೇಳಿದ್ದೆ. ಜಸ್ಟ್ 4 days ಇತ್ತು. 4 daysಗೆ ಹೋಗಿ ಏನು ಮಾಡಲಿ. ಆ್ಯಂಡ್ ಕಾಲೇಜ್ ಹೇಗಿದೆ ಅಂದರೆ, ಲೈಕ್ ಕಾಲೇಜ್ ಹಿಂದ್ಗಡೆ ಎಲ್ಲ ಫುಲ್ ಕಾರ್ಪೊರೇಟ್ ಆಫೀಸ್, PWC, ಸೇಲ್ಸ್ ಫೋರ್ಸು, ಇಂಡೀಡು, ಇನ್ನೊಂದು ಯಾವುದು, ಆಲ್ಮೋಸ್ಟ್ ಎಷ್ಟೊಂದು ಕಾರ್ಪೊರೇಟ್ ಆಫೀಸ್ ಎಲ್ಲ ಅಲ್ಲೇ ಹಿಂದ್ಗಡೆನೇ ಇದೆ. ಲೈಕ್ ಹಾರ್ಟ್ ಆಫ್ ಡಬ್ಲಿನ್ನಲ್ಲಿ ಕಾಲೇಜ್ ಇರೋದು. ಆ್ಯಂಡ್ ಇವರೆಲ್ಲ ಯಾವಾಗಲೂ ಸ್ವಾಗತ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಕೆಲವೊಂದು ಸರಿ ಹಾಡು ಹೇಳ್ತಾರೆ, ಸೀಗಲ್ಸ್ ಸ್ಪೆಷಲಿ. So this is our main building. ಕ್ಲಾಸ್ ರೂಮ್ಸ್ ರೆಕಾರ್ಡ್ ಮಾಡಿಲ್ಲ, ಇಲ್ಲಿ ಹೋಗೋಕ್ಕಾಗಲಿಲ್ಲ. ಲೈಕ್ ಲಾಕ್ ಆಗಿತ್ತು. ಸೊ ಹೋದರೂ ಯೂಸ್ ಇಲ್ಲ ಅಂತ ಸುಮ್ಮನೆ ಅದೇ. ಕಾಲೇಜ್ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಸರಿ ಕ್ಲಾಸ್ ರೂಮ್ಸ್ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಟೈಮ್ ಅರ್ಥ ಆಗೋದಿಲ್ಲ ಹೆಂಗಿದೆ ಅಂತ. ಸ್ಟಾಫ್ ರೂಮಿಗೆ ಹೋದರೆ ಅಂತೂ ಇನ್ನೂ ಕನ್ಫ್ಯೂಷನ್ ಅನಿಸುತ್ತೆ. ಸೊ ಇಲ್ಲಿ ಬೇಕಿದ್ದರೆ ಬಂದು ಚಿಲ್ ಮಾಡ್ಬೋದು.
ಡೌನ್ ಸ್ಟೇರ್ಸ್ ಸ್ಟೂಡೆಂಟ್ ಯೂನಿಯನ್ ಇದೆ. ಯೂಶ್ವಲಿ ಏನಾದರೂ ಇವೆಂಟ್ಸು ಅಂದರೆ ಬಿಗ್ ಇವೆಂಟ್ಸ್ ಅಲ್ಲ, ಸ್ಟೂಡೆಂಟ್ಸ್ ಈ ಇವೆಂಟ್ಸ್ ಏನಾದರೂ ಮಾಡಿದರೆ ಸ್ಪೋರ್ಟ್ಸು ಕಲ್ಚರಲ್ ಇವೆಂಟ್ ಅಂತ ಅವರೇ ಮಾಡ್ತಾರೆ. ಸ್ಮಾಲ್ ಇವೆಂಟ್ಸ್ ಎಲ್ಲ ಅಲ್ಲೇ ನಡೆಯುತ್ತೆ. ಆ್ಯಂಡ್ ದಿಸ್ ಈಸ್ ಕೆಫಿಟೇರಿಯಾ. ತುಂಬ ಜನ ಅಂದರೆ ಯಾರೂ ಇಲ್ಲ, ಅಲ್ಲೊಬ್ಬರು ಇಲ್ಲೊಬ್ಬರು ನೋಡ್ತಿರೋ ಅಷ್ಟೇ. ಹಾಲಿಡೇಸ್ ಇದೆ, ಸೊ ಯಾರೂ ಇಲ್ಲ. ಈಗ ಸೆಪ್ಟೆಂಬರ್ ಇಂಟೇಕ್ ಬರ್ತಿದ್ದಂಗೆ ಫುಲ್ ಜನ, ಜಾತ್ರೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಮುಂಚೆ ಸ್ಟಡಿ ರೂಮ್ ಇತ್ತು, ಈಗಲೂ ಇದೆ, ಬಟ್ ಅದು ಅಲ್ಲೂ ಟೇಬಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಮುಂಚೆ ಲೈಕ್ ಚೇರು ಅಷ್ಟೇ ಇರ್ತಿತ್ತು, ಆ ಟೇಬಲ್ಸ್ ಅಷ್ಟೊಂದು ಇರಲಿಲ್ಲ. ಇವಾಗ ಚೇಂಜ್ ಮಾಡಿದ್ದಾರೆ ಅದನ್ನು. ಆ್ಯಂಡ್ ಇಲ್ಲಿ ಲೈಬ್ರರಿ ಇತ್ತು, ಅದನ್ನು ಯೂಸ್ ಮಾಡೋಕ್ಕಾಗಿರಲಿಲ್ಲ. ಇದು ರಿನೋವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಳಗೆ ಹೋಗ್ಬೋದಾ ಇಲ್ಲ ಗೊತ್ತಿರಲಿಲ್ಲ, ಬಟ್ ಸ್ಟಿಲ್ ಹೋದೆ. ಇದು 4th ಫ್ಲೋರ್. ಆ್ಯಕ್ಚುಲಿ ನಾನು 3rd ಫ್ಲೋರಿಗೆ ಹೋಗ್ಬೇಕಿತ್ತು, 4th ಫ್ಲೋರಿಗೆ ಬಂದೆ. ಇಲ್ಲಿಂದ ಏನೂ ಕಾಣಲ್ಲ. ಲೈಕ್ ಅಲ್ಲಿ ಡೋರ್ ನೋಡಿದ್ರಲ್ಲ, ಅಲ್ಲೆಲ್ಲ ಕ್ಲಾಸ್ ರೂಮ್ಸ್ ಇದೆ, ಸ್ಟಾಫ್ ರೂಮು ಇದೆ, ಲೆಫ್ಟ್ ಸೈಡಲ್ಲೂ ಇದೆ. ದಿಸ್ ಇಸ್ 3rd ಫ್ಲೋರ್. ಇಲ್ಲಿ ತುಂಬ ಕ್ಲಾಸ್ ರೂಮ್ಸ್ ಇದೆ. 1 2 3 ರೈಟ್ ಸೈಡ್ ವಾಶ್ರೂಮ್ಸ್ ಆ್ಯಂಡ್ ದ ಸೇಮ್ ಪ್ಯಾಟ್ರನ್ ಇನ್ ಎವ್ರಿ ಫ್ಲೋರ್. ಎಲ್ಲ ಕ್ಲಾಸ್ ರೂಮ್ಗೂ ಫ್ರಂಟ್ ಡೋರ್, ಬ್ಯಾಕ್ ಡೋರ್ ಇರುತ್ತೆ. ಇಫ್ ಯು ವಾಂಟ್ ಟು ಲೀವ್ ಯು ಕ್ಯಾನ್ ಲೀವ್. ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು. ಬಾಯ್.